ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಡಾಕ್ಟರ್ ಸ್ವಾತಿ ಭರದ್ವಾಜ್. ಸೊ ಇವತ್ತು ನಾನು ಗೋವಾಲಿದ್ದೀನಿ. ಪ್ರತಿ ಸರಿ ನಾವು ಗೋವಾಗೆ ಬಂದಾಗ ಸೇಮ್ ಕ್ರೂಸ್ ಆ್ಯಂಡ್ ಸೇಮ್ ಬೀಚ್ ಅದೇ ಥರ ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ. ಸೊ ವಿ ಥಾಟ್ ದಿಸ್ ಟೈಮ್ ಲೆಟ್ಸ್ ಗೋ ಫಾರ್ ಸಮ್ ಅನ್ಎಕ್ಸ್ಪ್ಲೋರ್ಡ್ ಗೋವಾ ಹಿಡನ್ ಜಮ್ಸ್ ಎಲ್ಲ ಹೋಗೋಣ ಅಂತ. ಸೊ ಇವಾಗ ನಾವು ಹೋಗ್ತಾ ಇರೋದು ಬಂಜಿ ಜಂಪ್ಗೆ. ಎಕ್ಸ್ಪೀರಿಯನ್ಸ್ ಹೆಂಗಿರತ್ತೆ ಆ್ಯಂಡ್ ಹೌ ಯು ಕ್ಯಾನ್ ಸಿ ಮೀ ದೇರ್, ಭಯ ಆಗತ್ತಾ ಇಲ್ವಾ, ಎಷ್ಟು ಫೀಟ್ ಮೇಲಿಂದ ಕೆಳಗೆ ಬೀಳ್ತೀವಿ ಎಲ್ಲವೂ ನಿಮಗೆ ಈ ವಿಡಿಯೋಲಿ ನಾನು ತೋರಿಸ್ತಾ ಹೋಗ್ತೀನಿ. ಸೊ ಲೆಟ್ಸ್ ಗೋ. ಫುಲ್ ಜೋಶಲ್ಲೇನೋ ಬಂದ್ಬಿಟ್ವಿ, ಬಟ್ ಇಲ್ಲಿ ಹೈಟ್ ನೋಡಿದ್ಮೇಲೆ ಯಾಕೋ ಡೌಟ್ ಹೊಡಿತಾ ಇದೆ. ನೋಡೋಣ. ನೋಡಿಲಿ ನೋಡ್ತಾ ಇದ್ದೀರಲ್ಲ ಹೇಗಿದೆ ನಾನು ಅಂತ. ಸೊ ನಾವಿವಾಗ ಬಂಗಿ ಜಂಪ್ಗೆ ರೆಡಿ ಆಗಿದ್ದೀನಿ. ಗೊತ್ತಿಲ್ಲ, ಒಂದು 2 ಜನ ನೋಡಿದಾಗ ಫುಲ್ ಭಯ ಆಯಿತು. ಲೆಟ್ಸ್ ಸಿ ಮೇಲೆ ಹೋದಾಗ ಏನಾಗುತ್ತೆ ಅಂತ. ನಿಮ್ಮ ಹೆವಿ ಟೈಟ್ ಕಟ್ಬಿಟ್ಟು ಆಗ್ತಾ ಇಲ್ಲ, ಬಟ್ ಫೈನ್, ಪ್ರಿಕಾಷನರಿ ಸೇಫ್ಟಿ ಮೆಷರ್ಸ್. ಭಯ ಇರಲ್ಲ, ಖುಷಿ ಇರಲ್ಲ, ಎಕ್ಸೈಟ್ಮೆಂಟ್ ಇರಲ್ಲ ಅಂತ. ಪ್ರೆಸೆಂಟ್ಲಿ ಐ ಆಮ್ ಇನ್ ಎಕ್ಸೈಟ್ಮೆಂಟ್, ಬಟ್ ಐ ಆಮ್ ನಾಟ್ ಶೂರ್ ದಿಸ್ ಎಕ್ಸೈಟ್ಮೆಂಟ್ ವಿಲ್ ಸ್ಟೇ ಫಾರ್ ಎವರ್. ಲೆಟ್ಸ್ ಸಿ. ನಾನು ನನಗಿಂತ ಮುಂಚೆ ಹೋದವ್ರಿಗೆಲ್ಲ ಫುಲ್ಲು ಧೈರ್ಯ ಹೇಳ್ಬಿಟ್ಟು ಕಳಿಸಿದ್ದೆ, ಬಟ್ ನಾನು ಅಲ್ಲಿ ನಿಂತ್ಕೊಂಡಾಗ ಗೊತ್ತಾಯಿತು ಎಷ್ಟು ಭಯ ಆಗತ್ತೆ ಅಂತ. ನಾನು ಅವ್ರಿಗೆ ಕೊಟ್ಟಿದ್ದೆ ರೆಕಾರ್ಡ್ ಮಾಡಿ ಅಂತ, ಬಟ್ ಅವ್ರು ಹೇಳೋದು ನನಗೆ ತಲೆಯಲ್ಲೇ ಇರಲಿಲ್ಲ. ಅವ್ರ ಕಡೆ ತಿರುಗಿ ಅಂತ ಇದ್ದಾರೆ, ಎಲ್ಲ ಹೇಳ್ತಾ ಇದ್ದಾರೆ. ದ ಮೇಜರ್ ಪಾರ್ಟ್ ಯಾವಾಗ ತುಂಬ ಭಯ ಆಗುತ್ತೆ ಅಂದರೆ ಆ ತುದಿಗೆ ಹೋಗಿ ನಿಂತ್ಕೊಳ್ಳಿ ಅಂತ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ. ಸೊ ತುದಿಗೆ ನಿಂತ್ಕೊಂಡು ಕೈ ಬಿಡಿ ಅಂತ ಅಂತಾರೆ ಅವರು, ಆ ಕ್ರೂ ಇದ್ದವರು. ಸೊ ಅದು ಹೆವಿ ಭಯ ಆಗುತ್ತೆ. ನಾನು ಮೇ ಬಿ ಕ್ಯಾಮ್ರಾ ಕಡೆ ತಿರುಗೇ ಇಲ್ಲ, ನನಗೆ ಅಷ್ಟು ಭಯ ಆಗ್ತಾಯಿತ್ತು ನಿಜವಾಗ್ಲೂ. ಬಿಕಾಸ್ ಡ್ರೋನಲ್ಲಿ ಯಾರ್ಯಾರು ಹಿಂದೆ ನಾನು ವಿಡಿಯೋ ಹಾಕಿದ್ದೆ, ನೀವು ಡ್ರೋನ್ ಶಾಟ್ ಇನ್ನೂ ನೋಡಿಲ್ಲ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಆ ಲಿಂಕನ್ನು ಹೋಗಿ ನೀವು ಡ್ರೋನ್ ಶಾಟ್ನ ನೋಡಬಹುದು. ನೋಡೋಕ್ಕೆ ತುಂಬ ಆರಾಮ್ಸೆ ಅನಿಸ್ತಾ ಇತ್ತು, ಬಟ್ ಇಲ್ಲಿಂದ ಮೇಲಿಂದ ನೋಡಿದ್ರೆ ಹೆವಿ ಭಯ ಆಗ್ತಾಯಿತ್ತು. ಬಿಕಾಸ್ ತುಂಬ 61 ಫೀಟ್ಸ್ ಇಷ್ಟು ಹೈಟ್ ಇರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ. ಡ್ರೋನಿಗೆ ಬೇರೆ ಹಾಯ್ ಮಾಡಿ ಅಂತ ಇದ್ರು. ನಾನು ಇದ್ದ ಸಿಚುವೇಷನಲ್ಲಿ ಹಾಯ್ ಮಾಡೋ ಸ್ಟೇಜಲ್ಲಿ ನಾನು ಇರಲಿಲ್ಲ. The count of 3, 2, 1, Bungee! ಭಯ ಆಯಿತು. ಜಂಪ್ ಮಾಡುವಾಗ ಸಖತ್ ಭಯ ಆಯಿತು. ನಾನು ಡಿಸೈಡ್ ಮಾಡಿದೆ, ಓಕೆ ಫೈನ್, ಹೋಗೋದು ಬೇಡ, ಲೆಟ್ಸ್ ಗೋ ಬ್ಯಾಕ್ ಅಂತ. ಬಟ್ ಇಟ್ ವಾಸ್ ಗುಡ್, ಇಟ್ ವಾಸ್ ರಿಯಲಿ ಗುಡ್. ಲೈಫ್ ಟೈಮ್ ಕೆಳಗೆ ಬಂದಳಂತ ನಾನು ಕಣ್ಣು ಬಿಡಲೇ ಇಲ್ಲ ಒಂದು 10 ಸೆಕೆಂಡು. ಆಮೇಲೆ ಕಣ್ಬಿಟ್ಟು ನೋಡಿದೆ, ಆದರೂ ಕೈ ಬಿಡಕ್ಕೆ ಭಯ ಆಯಿತು. ದ ಲಾಸ್ಟ್ ನನಗೇನು
ಹೋಲ್ಡಿಂಗ್ ದಟ್ ಸ್ಟಿಕ್ ಅಷ್ಟೇ ನಾನು ಕೈ ಬಿಟ್ಟಿದ್ದು. ಬಟ್ ಇಟ್ ವಾಸ್ ಗುಡ್. ಮೇ ಬಿ ನೆಕ್ಸ್ಟ್ ಟೈಮ್ ಸ್ವಲ್ಪ ಸ್ಟ್ರೆಂತ್ ಇರುತ್ತೆ ಅನ್ಸತ್ತೆ, ಬಟ್ ಐ ವಾಸ್ ಸೋ ಫಕಿಂಗ್ ಸ್ಕ್ಯಾರ್ಡ್.